ಸತತ 3 ವರ್ಷಗಳಿಂದ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ 5 ಆರೋಪಿಗಳಿಗೆ ರಿಲೀಫ್ ಕೊಟ್ಟಿದೆ. ಕೇಸ್ ಖುಲಾಸೆ ಆಗ್ತಿರೋ ಬೆನ್ನಲ್ಲೇ ಚಿತ್ರದುರ್ಗದಿಂದ ದಾವಣಗೆರೆಗೆ ಶಿವಮೂರ್ತಿ ಪ್ರಯಾಣವನ್ನ ಬೆಳೆಸಿರುವಂತಹ ಡೀಟೇಲ್ಸ್ ಕೋರ್ಟ್ನ ಕಡೆಯಿಂದ ಲೈವ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೊದಲ ಪೋಕ್ಸೋ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಕೇಸ್ ಖುಲಾಸೆಗೊಂಡ ಬೆನ್ನಲ್ಲೇ ದಾವಣಗೆರೆಯತ್ತ ಮುರುಘಾ ಶಿವಮೂರ್ತಿ ತೆರಳುತ್ತಿರುವಂತಹ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ತೀವ್ರವಾದಂತಹ ನಿರೀಕ್ಷೆ ಇತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಏನಾಗುತ್ತೆ, ಮುರುಘಾ ಶ್ರೀಗೆ ಜೈಲ ಅಥವಾ ಬಿಡುಗಡೆ ಭಾಗ್ಯಾನ ಅಂತೆಲ್ಲ ತುಂಬಾ ಕುತೂಹಲಗಳಿತ್ತು. ಇದೀಗ ಮುರುಘಾ ಮಠದ ಶಿವಮೂರ್ತಿ ಕೇಸನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ಸದ್ಯಕ್ಕೆ ಲಭ್ಯ ಆಗ್ತಿರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಇಲ್ಲದ ಹಿನ್ನೆಲೆ, ಸಾಕ್ಷ್ಯಾಧಾರಗಳ ಕೊರತೆಯ ಹಿನ್ನೆಲೆ ಈ ಕೇಸು ಖುಲಾಸೆಯಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅವ್ರ ಪರವಾದಂಥ ಅಡ್ವೊಕೇಟ್ಗಳೆಲ್ಲ ಇನ್ನೂ ಒಂದಷ್ಟು ಡೀಟೇಲ್ಸನ್ನು ಕೊಡಬೇಕಾಗತ್ತೆ, ಮಾತನಾಡ್ತಾರೆ ಕೋರ್ಟಿನ ಆದೇಶ ಪ್ರತಿ ಕೈಗೆ ಸಿಕ್ಕ ಬಳಿಕ. ಸೊ ಇದೀಗ ಕೇಸ್ ಖುಲಾಸೆ ಆಗ್ತಾ ಇದ್ದಂತೆ ದಾವಣಗೆರೆಯತ್ತ ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೋಕ್ಸೋ ಪ್ರಕರಣದಲ್ಲಿ ಮುರುಘಾ ಮಠದ ಶಿವಮೂರ್ತಿ ನಿರಪರಾಧಿ ಅಂತ ಹೇಳಿ ಚಿತ್ರದುರ್ಗದ 2ನೇ ಅಪರ ಜಿಲ್ಲಾ ನ್ಯಾಯಾಲಯ ಒಂದು ಮಹತ್ವದ ಆದೇಶ ನೀಡಿದೆ. ಈ ಕೇಸನ್ನು ಖುಲಾಸೆಗೊಳಿಸಿದೆ. ಪ್ರಕರಣದ ವಾದ ಪ್ರತಿವಾದವನ್ನು ಆಲಿಸಿದ್ದ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು. ಇವತ್ತು ಬೆಳಗ್ಗೆನೆ ತೀರ್ಪು ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಬಟ್ ಮಧ್ಯಾಹ್ನಕ್ಕೆ ಅದನ್ನು ಮುಂದೂಡಲಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಫಿಸಿಕಲ್ ಎವಿಡೆನ್ಸು, ಅದರ ಜೊತೆಗೇನೆ 164 ಸ್ಟೇಟ್ಮೆಂಟ್ನಲ್ಲಿ ಆ ಸಂತ್ರಸ್ತ ಬಾಲಕಿಯರು ಕೊಟ್ಟಂತ ಹೇಳಿಕೆ, ಅದನ್ನು ಪ್ರೂವ್ ಮಾಡೋದಕ್ಕೆ ಒಂದು ಸಣ್ಣ ಮಟ್ಟದ ಎವಿಡೆನ್ಸ್ ಸಿಕ್ಕಿದ್ರೂ ಕೂಡ ಅದು ಮುಳುವಾಗ್ತಾ ಇತ್ತು. ಬಟ್ ಅದೇ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಇದೀಗ ಕೇಸ್ ಖುಲಾಸೆಗೊಂಡಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಇಬ್ಬರು ಸಂತ್ರಸ್ತೆಯರ ದೂರನ್ನ ಆಧರಿಸಿ ಏನು FIR ದಾಖಲಾಗಿತ್ತಲ್ಲ, ಆ ಮೊದಲ ಕೇಸ್ನಲ್ಲೇ ಪೊಲೀಸರು 2 ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದು. ಇದೀಗ ಮೊದಲ ಕೇಸ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿ ನಿರ್ದೋಷಿ ಅಂತ ಹೇಳಿ ಚಿತ್ರದುರ್ಗದ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇದು ಶಿವಮೂರ್ತಿಗೆ ಸಿಕ್ಕಿರುವಂತಹ ಒಂದು ದೊಡ್ಡ ರಿಲೀಫು. ಅವರು ಒಬ್ಬರು ಮಾತ್ರ ಅಲ್ಲ, ಜೊತೆಯಲ್ಲಿದ್ದಂಥ ಇನ್ನೂ 4 ಜನ, ಒಟ್ಟು 5 ಆರೋಪಿಗಳಿಗೆ ಇದೊಂದು ದೊಡ್ಡ ರಿಲೀಫ್ ಆಗಿ ಪರಿಣಮಿಸಿದೆ. ಶ್ರೀಗಳು ನಿರಪರಾಧಿ ಅಂತ ಹೇಳಿ ನ್ಯಾಯಾಧೀಶರು ಹಡಪದವರು ತೀರ್ಪನ್ನು ಪ್ರಕಟ ಮಾಡಿರೋದು. ಮೊದಲ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ A ಮತ್ತು B ಅಂತ ಹೇಳಿ 2 ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಅಂದರೆ 2 ಪ್ರತ್ಯೇಕ ಚಾರ್ಜ್ ಶೀಟ್ಗಳು ಸಲ್ಲಿಕೆ ಆಗಿದ್ದು ಬಹಳ ಮಹತ್ವದ ವಿಚಾರ. ಇಲ್ಲಿ DYSP ಅನಿಲ್ ಅವರ ನೇತೃತ್ವದ ತಂಡ ಈ ಪ್ರಕರಣ ತನಿಖೆ ಮಾಡಿತ್ತು, ವಿಚಾರಣೆಗಳನ್ನು ನಡೆಸಿತ್ತು. ಆ ಬಳಿಕ 2 ಸಪರೇಟ್ ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. ಪೊಲೀಸ್ ಮೂಲದಿಂದ ಸಲ್ಲಿಕೆಯಾದಂತಹ ಚಾರ್ಜ್ ಶೀಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ಬಹಳ ಸುದೀರ್ಘವಾದಂಥ ಚಾರ್ಜ್ ಶೀಟ್. ಅದು ಸುಮಾರು 694ರಿಂದ 700 ಪೇಜಿನಷ್ಟು ಮಹತ್ವದ ಸುದೀರ್ಘವಾದಂಥ ಚಾರ್ಜ್ ಶೀಟ್. ಅದು ಪೋಕ್ಸೋ ಕೇಸು, ಅಟ್ರಾಸಿಟಿ, ಆಮೇಲೆ ಈ ಮಠ, ಅದು ಧಾರ್ಮಿಕ ಕೇಂದ್ರ, ಅದರ ದುರುಪಯೋಗ ಕಾಯ್ದೆ ಅಡಿ ಈ ಶಿವಮೂರ್ತಿ ವಿರುದ್ಧ ಕೇಸ್ ದಾಖಲಾಗಿದ್ದು. ಈ ಪ್ರಕರಣದಲ್ಲಿ A1 ಇದೆ ಮುರುಘಾ ಮಠದ ಶಿವಮೂರ್ತಿ, A2 ರಶ್ಮಿ ಅಂತ ಹೇಳಿ ಆಕೆ ಅಲ್ಲಿ ವಾರ್ಡನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಹಾಗೆ A4 ಪರಮಶಿವಯ್ಯ ಮಠದ ಮ್ಯಾನೇಜರು ಅಂತ ಹೇಳಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಲೇಡಿ ವಾರ್ಡನ್ A2 ರಶ್ಮಿ, ಆ ವಾರ್ಡನ್ ಮೂಲಕನೇ ನಿರಂತರವಾಗಿ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂಥ ಆರೋಪ ಈ ಶಿವಮೂರ್ತಿ ಮೇಲಿತ್ತು. ಬಟ್ ಈಗ ಕೋರ್ಟ್ ಒಂದು ರಿಲೀಫನ್ನು ಕೊಟ್ಟಿದೆ, ಪ್ರಕರಣವನ್ನು ಖುಲಾಸೆಗೊಳಿಸಿದೆ. ಈತ ಅಂಥ ಕೃತ್ಯದಲ್ಲಿ ಏನು ಭಾಗಿಯಾಗಿಲ್ಲ, ನಿರಪರಾಧಿ ಅನ್ನುವಂಥ ರೀತಿಯಲ್ಲಿ ತೀರ್ಪು ಬಂದಿರೋದು. ಸದ್ಯ ಒಂದು ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಂಥ ಹಿನ್ನೆಲೆಯಲ್ಲಿ ದಾವಣಗೆರೆಯತ್ತ ಇವರು ಪ್ರಯಾಣ ಬೆಳೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮುರುಘಾ ಶ್ರೀ ಪರವಾಗಿ ಖ್ಯಾತ ಹಿರಿಯ ವಕೀಲ CV ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಅದಾದ ಬಳಿಕ ಅದೇ ಟೀಮ್ನ ಕೆಲವು ವಕೀಲರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಸೊ ಇದೀಗ ಮುರುಘಾ ಶ್ರೀ ಮೊದಲ ಕೇಸ್ನಲ್ಲಿ ನಿರ್ದೋಷಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವರು ದಾವಣಗೆರೆಯತ್ತ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಮಠದ ಶಿವಮೂರ್ತಿಗೆ ಸಿಕ್ಕಂತಹ ಬಿಗ್ ರಿಲೀಫ್ ಇದು. ಈ ಪ್ರಕರಣದ ಹಿನ್ನೆಲೆಯನ್ನು ನಾವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋದಾದರೆ,
ನಾನಾಗಲೇ ಹೇಳ್ತಾ ಇದ್ದೆ, ಸತತ 3 ವರ್ಷಗಳ ಕಾಲ ವಾದ ಪ್ರತಿವಾದ ಆಲಿಸಿದ್ದು ಕೋರ್ಟ್ ಅಂತ ಹೇಳಿ 2022 ಆಗಸ್ಟ್ 26ನೇ ತಾರೀಕು ಮೈಸೂರಿನ ನಜರ್ಬಾದ್ ಠಾಣೆಯಲ್ಲಿ ಮೊದಲು ಪೋಕ್ಸೋ ಕೇಸ್ ದಾಖಲಾಗಿದ್ದು. ಅದು ಕೂಡ ಅದೇ ಮಠದ ಹಾಸ್ಟೆಲಿನ 2 ಅಪ್ರಾಪ್ತ ವಿದ್ಯಾರ್ಥಿನಿಯರಿಂದ ಕೇಸ್ ದಾಖಲಾಗಿತ್ತು. ಸದ್ಯ ರೈಟ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಖುದ್ದು ಶಿವಮೂರ್ತಿ ಪರ ವಕೀಲರು ಉಮೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಒಂದ್ ದೊಡ್ಡ ಮಟ್ಟದ ರಿಲೀಫ್ ಸಿಕ್ಕಿದೆ. 3 ವರ್ಷಗಳ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಕೇಸ್ನ ಖುಲಾಸೆ ಮಾಡಿದೆ. ಇವತ್ತೇನೇನೆಲ್ಲ ಆಯ್ತು ಡೆವಲಪ್ಮೆಂಟ್ಸ್? ಏನಿಲ್ಲ, ಜಜ್ಮೆಂಟ್ ಆಯ್ತು. ಇದರಲ್ಲಿ ಲಾಯರ್ ಟೀಮ್ ಸಿ.ವಿ. ನಾಗೇಶ್ ಅವರು ಬಂದಿದ್ರು. ಟೀಮ್ ಫುಲ್ ಬಿಡುಗಡೆ ಆಗಿದೆ. ಅಷ್ಟೇ, ಇದು ಡೀಟೇಲ್ ಏನು ಸಿಕ್ಕಿಲ್ಲ ನಮಗೆ. ಓಕೆ ಓಕೆ. ಈಗ ಕೇಸ್ ಖುಲಾಸೆಗೊಂಡಿದೆ ಅಂತ ಹೇಳಿ ಯಾವ ಬೇಸಿಸ್ ಮೇಲೆ ಅಂತ ಏನಾದ್ರು ಗೊತ್ತಾಯ್ತಾ ಸರ್? ಅದು ಇನ್ನು ಏನು ಗೊತ್ತಾಗಿಲ್ಲ. ಓಕೆ, ಏನು ಗೊತ್ತಾಗಿಲ್ಲ. ಓಕೆ, ಬಿಡುಗಡೆ ಆಗಿ ಜಸ್ಟ್ ಸೈನ್ ಮಾಡಿ ನಮಗೆ 2 ದಿವಸ ಬೇಕಾಗುತ್ತೆ ಡೀಟೇಲ್ ಹೇಳಕ್ಕೆ. ಓಕೆ. ಈಗ 2 ಇದ್ದಿದ್ದು ಚಾರ್ಜ್ ಶೀಟ್ ಎ ಮತ್ತು ಬಿ, ಇವಾಗ ಒಂದು ಪ್ರಕರಣದಲ್ಲಿ ಮಾತ್ರ ಖುಲಾಸೆನಾ, ಎರಡೂನಾ ಸರ್? ಒಂದು FIR ಅಲ್ಲಿ 2 ಕೇಸ್ ಆಗಿದೆ, ಎ ಚಾರ್ಜ್ ಶೀಟ್, ಬಿ ಚಾರ್ಜ್ ಶೀಟ್ ಅಂತ. ಸೊ ಎರಡು ಪ್ರಕರಣಗಳು ಮುಕ್ತಾಯ ಇದೆ. ಅಂದ್ರೆ ಒಂದು ಪ್ರಕರಣ 2 ಚಾರ್ಜ್ ಶೀಟ್ ಆಗಿದೆ. ಯಾಕಂದ್ರೆ ಒಂದ್ ಕೇಸಲ್ಲಿ ವಿಕ್ಟಿಮ್ ಎಸ್ ಸಿ ಇದ್ರು, ಇನ್ನೊಂದ್ರಲ್ಲಿ ನಾನ್ ಎಸ್ ಸಿ ಇದ್ರು. ಅದಕ್ಕೋಸ್ಕರ 2 ಚಾರ್ಜ್ ಶೀಟ್ ಹಾಕಿದ್ರು. ಸೊ 2 ಬಿಡುಗಡೆ ಆಗಿದೆ. ಎರಡೂ ಖುಲಾಸೆ ಆಗಿದೆ ಈಗ. 2 ಖುಲಾಸೆ ಅಂದ್ರೆ ಒಂದೇ ಕೇಸ್, ಒಂದು FIR. ಓಕೆ ಓಕೆ. ಸೊ ವಾಟ್ ನೆಕ್ಸ್ಟ್ ಅನ್ನುವಂತ ಪ್ರಶ್ನೆ ಸರ್. ಈಗ ಅಪೋಸಿಷನ್ ಅವ್ರು ಕೂಡ ಬೇರೆ ಬೇರೆ ರೀತಿಯ ಯೋಚನೆಗಳು ಮಾಡ್ತಿರ್ತಾರಲ್ವಾ? ಅದು ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಪಾರ್ಟ್ ಅಷ್ಟೇ ಯೋಚನೆ ಮಾಡೋದು. ಓಕೆ. ಈಗ ಸದ್ಯ ಶಿವಮೂರ್ತಿ ಅವರು ಎಲ್ಲಿದ್ದಾರೆ, ಎಲ್ಲ 5 ಆರೋಪಿಗಳು ಎಲ್ಲಿದ್ದಾರೆ ಅಂತ ಏನಾದ್ರು ಗೊತ್ತಾಗ್ತಿದ್ಯಾ ಸರ್? ಎಲ್ಲ ನಮ್ಮ ಜೊತೆಗೆ ಇದ್ರಲ್ಲ, ಜಸ್ಟ್ ಹೊರಗೆ ಹೋದ್ರೆ ನಾವು ಕೋರ್ಟ್ ಅದನ್ನ ಇದೀವಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.